ಔರಾದ್ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರನ ಮ್ಯಾರೇಜ್ ವಿವಾದ ಇದೀಗ ಮಹಿಳಾ ಆಯೋಗದ ಅಂಗಳ ತಲುಪಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಮಾತನಾಡ್ತೀನಿ. ಮೇಡಮ್, ಪ್ರಭು ಚವ್ಹಾಣ್ ಅವರ ಕುಟುಂಬದ ವಿರುದ್ಧ ಒಬ್ಬ ಮಹಿಳೆ ನಿಮಗೆ ದೂರು ಕೊಟ್ಟಿದ್ದಾರೆ ಅಂತ, ಏನು ಮೇಡಮ್ ಅದು? ಅಂದರೆ ಈಗ ಅವರು ಬಂದಿದ್ದರು, ತಂದೆ ತಾಯಿ ಮಗಳು ಅಣ್ಣ ಎಲ್ಲರೂ. ಎಂಗೇಜ್ಮೆಂಟ್ ನಂತರ ಅವರು ಕೇಸಲ್ಲಿರೋದೆಲ್ಲ ಹೇಳೋದು ಬೇಡ, ಬಟ್ ಆದರೆ ದೈಹಿಕವಾಗಿ ಅಲ್ಲೇ ಆಗಿದೆ. ಮತ್ತು ಅವಳಿಗೆ ನ್ಯಾಯ ಬೇಕು, ಈಗ ಬೇಡ ಅಂತ ಹೇಳ್ತಾ ಇರೋದು. ಮತ್ತು ತನ್ನ ಎಲ್ಲ ಒಂದು ಮನಸ್ಸನ್ನು ಕೊಟ್ಟು ಎಲ್ಲವನ್ನ ಕೊಟ್ಟು ಅವಳು ಇವತ್ತು ಅವ್ರ ತಾಯಿ ಎಲ್ಲರೂ ಬಂದು ಇವತ್ತು ಅವ್ರ ಜೀವ ಬೆದರಿಕೆ ಇದೆ, ಮತ್ತು ಬೀದರ್ಗೆ ಹೋಗಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಎಸ್ ಪಿ ಅವ್ರ ಜೊತೆ ನಾವು ಆಲ್ರೆಡಿ ಎಸ್ ಪಿ ಅವ್ರಿಗೆ ಲೆಟರ್ ಹಾಕಿದ್ದೀವಿ. ಮತ್ತು ನಿನ್ನೆ ಎಸ್ ಪಿ ಅವರು ಆಲ್ರೆಡಿ ನನಗೆ ಫೋನ್ ಮಾಡಿ ಮಾತಾಡಿದ್ರು. ಇವ್ರ ಮೇಲೆ ಹಲ್ಲೆ ಮಾಡಿರೋ ಎಲ್ಲ ಫೋಟೋಸ್ನೂ ಸಹ ನನಗೆ ಅವರು ತೋರಿಸಿದ್ದಾರೆ. ಅದೆಲ್ಲನೂ ನೋಡಿದ ಮೇಲೆ ನಾನು ಅವ್ರಿಗೆ ಹೇಳಿದೆ, ನೋಡಿ ಅವ್ರು ಭಯ ಬೀಳ್ತಾ ಇದ್ದಾರೆ ಬರಲಿಕ್ಕೆ, ನೀವು ಅವ್ರಿಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಟ್ಟು FIR ಮಾಡಿ ನ್ಯಾಯವಾಗಿ ಕರೆಕ್ಟಾಗಿ ತನಿಖೆ ಮಾಡಿ ಅದಕ್ಕೆ ನೀವು, ಯಾಕಂದರೆ ಮೊದಲಿಗೆ ಅವ್ರಿಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬೇಕು. ಯಾಕಂದರೆ ಅವ್ರು ತುಂಬ ಹೆದರ್ಕೊಳ್ತಾ ಇದ್ದರು. ಅವ್ರಿಗೇ ಡೈರೆಕ್ಟ್ ಮಾತಾಡಿ ಮತ್ತು ಅವ್ರ ತಾಯಿ ಮಗುವಿಗೆ ಮಾತಾಡಿಸಿ, ಆ ಮಗಳಿಗೆ ಮಾತಾಡಿಸಿ ನಾನಿವತ್ತು ಕಳಿಸ್ಕೊಟ್ಟೆ. ಮೇಡಮ್, ನೀವು ಕಳಿಸ್ಕೊಡಿ, ಅವರು ನಮಗೆ ನಾರ್ಮಲ್ ಔರಾದಿಗೆ ಬರಲಿಕ್ಕೆ ಭಯ ಆದರೆ ನಾವು ಇನ್ನೊಂದು ಕಡೆ ಅರೇಂಜ್ ಮಾಡ್ತೀವಿ. ನಾನೇ ಖುದ್ದಾಗಿ ನಿಂತ್ಕೊಂಡು ಇದನ್ನು FIR ಎಲ್ಲ ಮಾಡಿಸಿ ತನಿಖೆಯನ್ನು ಮುಂದುವರಿಸಿ ನಾನು ಎಲ್ಲವನ್ನೂ ಆ ಹೆಣ್ಣುಮಗಳಿಗೆ ಸಹಕಾರ ಮಾಡ್ತೀನಿ. ನೀವು ಕಳಿಸ್ಕೊಡಿ, ಅವ್ರು ಭಯ ಬೀಳೋದು ಯಾವುದೇ ಒಂದು ಪರಿಸ್ಥಿತಿ ಬೇಡ ಅಂಥೇಳಿ ಅವ್ರ ತಾಯಿ ಮಗಳ ಹತ್ರ ನಮ್ಮ ಬೀದರ್ SP ಅವರೇ ಮಾತಾಡಿದ್ರು. ಸೊ ಹಾಗಾಗಿ ನಾನು ಇಲ್ಲಿಂದ ಈಗ ಕಳಿಸ್ಕೊಟ್ಟೆ. ಮೇಡಮ್, ಅವ್ರು ಹೇಳ್ತಾ ಇರೋದು ಪ್ರಭು ಚವ್ಹಾಣ್ ನನ್ನ ಪುತ್ರ ಮತ್ತು ನನ್ನ ವಿರುದ್ಧ ವೈಯಕ್ತಿಕ ಮಾನಹಾನಿಗೆ ಷಡ್ಯಂತ್ರ ನಡೆದಿದೆ ಅಂತ. ಬಟ್ ಆದರೆ ಆ ಸಂತ್ರಸ್ತೆ ಬಂದಂಥ ಸಂದರ್ಭದಲ್ಲಿ ತಮಗಾದಂಥ ಒಂದು ವಾಸ್ತವಿಕ ಏನು ಕಂಡು ಬಂತು? ಅಲ್ಲ, ತನಿಖೆ ಆಗಲಿ ಅಲ್ಲ, ಎಲ್ಲ ತನಿಖೆ ಆದಾಗ ಗೊತ್ತಾಗುತ್ತಲ್ವ. ಸೊ ಈಗ ಆ ಮಗಳು ಕೊಟ್ಟಂಥ ಒಂದು ದೂರಿನ ಆಧರಿಸಿ ನಾವು ಆಯೋಗದಿಂದ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಅವರು ನಮಗೆ ರಕ್ಷಣೆ ಕೇಳಿದ್ದಾರೆ, ಮತ್ತು ಸೂಕ್ತವಾದಂಥ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ನಾವು SP ಅವ್ರ ಜೊತೆ ಮಾತಾಡಿ ಮತ್ತು ಖುದ್ದಾಗಿ ಪತ್ರವನ್ನು ನಾವು ಬರೆದು ಮತ್ತು SP ಅವ್ರ ಜೊತೆ ಸಹ ನಾನು ಅವ್ರಿಗೆ ಮಾತಾಡಿಸಿ ಅವ್ರಿಗೆ ಸಂಪೂರ್ಣವಾದಂಥ ಒಂದು ರಕ್ಷಣೆ ಸಹ ಕೊಟ್ಟು FIR ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ನಮ್ಮ ಸಹಜವಾಗಿ ಪ್ರಭು ಚವ್ಹಾಣ್ 4 ಬಾರಿ ಶಾಸಕರು ಮತ್ತು ಮಾಜಿ ಸಚಿವರು, ಇಂಥ ಒಂದು ಫ್ಯಾಮಿಲಿ ವಿರುದ್ಧ ಸಂತ್ರಸ್ತೆ ಹೋರಾಡೋದು ತುಂಬ ಕಷ್ಟ ಸಾಧ್ಯ. ಈ ನಿಟ್ಟಿನಲ್ಲಿ ಮಹಿಳಾ ಆಯೋಗ ಯಾವ ರೀತಿಯಾಗಿ ಆತ್ಮಸ್ಥೈರ್ಯ ತುಂಬಿದೆ ಅಂತ? ಅವರು ಯಾವ 4 ಬಾರಿ ಆದರೂ MLA ಆಗಲಿ, 5 ಬಾರಿ ಆದರೂ MLA, ಅದೆಲ್ಲ ನಮಗೆ ಮ್ಯಾಟರ್ ಆಗೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದ್ರು ಒಂದೇ, ಒಬ್ಬರು ಶಾಸಕರು ಮಾಡಿದ್ರು ಒಂದೇ. ನ್ಯಾಯಾಲಯಕ್ಕೆ ಒಂದು ಕಾನೂನಿಗೆ ಎಲ್ಲರೂ ಒಂದೇ. ಆದರೆ ಏನಂದರೆ ಒಂದು ಸ್ಟೇಟಸ್ಸು ಪೊಸಿಷನ್ನಿಂದ ಭಯ ಬೀಳ್ಬೋದು ಅಷ್ಟೇ ಪಾಪ ಸಂತ್ರಸ್ತೆ. ಬಟ್ ಸಂತ್ರಸ್ತೆ ಜೊತೆ ಯಾವಾಗಲೂ ಆಯೋಗ ನಿಲ್ಲುತ್ತೆ, ಕರ್ನಾಟಕದ ಪೊಲೀಸ್ ನಿಲ್ಲುತ್ತೆ. ಪುತ್ರ ಕಾರ್ತಿಕ್ ಚವ್ಹಾಣ್ ಜೊತೆ ಮದುವೆ ಮಾಡಿಸೋವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತೆ ಮೇಡಮ್? ಅದನ್ನೆಲ್ಲ ನೀವು ನನಗೆ ಪ್ರಶ್ನೆ ಮಾಡಬೇಡಿ, ಯಾಕೆಂದರೆ ಅದನ್ನು ಅವ್ರು ಕೇಳಿಲ್ಲ ನನಗೆ. ಅದು ಅವ್ರ ಮೇಲೆ ಆದಂಥ ಏನೆಲ್ಲ ಆಯಿತು, ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಏನೆಲ್ಲ ಆಯಿತು ಅದನ್ನು ಅವರು ನ್ಯಾಯ ಕೇಳಲಿಕ್ಕೆ ಅವ್ರು ಬಂದಿರೋದು. ಸೊ ಆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಆಯೋಗದಿಂದ ಇದು ಮಾಡ್ತೀವಿ. ಮುಂದೆ ಆ ತನಿಖೆ ಅದನ್ನೆಲ್ಲ ರೂಪುಗೊಂಡಾಗ ಅದು ಏನೇನಾಗುತ್ತೆ ಆಗಲಿ, ಅದಕ್ಕೋಸ್ಕರ. ಸೊ ಇಲ್ಲಿ ಯಾರು ಶಾಸಕರು ಆಗಲಿ, ಮಂತ್ರಿಗಳಾಗಲಿ, ಯಾರು ಮಕ್ಕಳು, ಆ ಥರ ಏನೂ ಬರೋದಿಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ.